ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐ ಟಿವಿ ನ್ಯೂಸ್ ಕನ್ನಡ ಇಂದ ನಿತ್ಯ ಗೌಡ ಮಾತಾಡ್ತಾ ಇದ್ದೀನಿ. ಹಾಗೆ ನಾನಿದ್ದೀನಿ ಇವತ್ತು ಒಂದು ಬ್ಯೂಟಿ ಟಿಪ್ಸ್ ಜೊತೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಮೇಡಮ್ ಎಲ್ಲಾದರೂ ಬ್ಯೂಟಿ ಟಿಪ್ಸ್ ಕೇಳಿದ್ದೀವಿ, ನಿಮ್ಮದು ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾವುದೂ ಇಲ್ಲ, ನಾನು ನಿಮಗಾಗಿ ಒಂದೆಷ್ಟು ಬ್ಯೂಟಿ ಟಿಪ್ಸ್ಗಳ ಜೊತೆ ಪ್ರತಿದಿನ ನಾನು ನಿಮ್ಗೊಂದು ಜೊತೆ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಕ್ಸ್ಪೆಷಲಿ ಹುಡುಗಿರಿಗೆ ನಮ್ಮ ಫೇಸು ತುಂಬ ಚೆನ್ನಾಗಿರಬೇಕು, ನಾವು ಗ್ಲೋ ಆಗಿರಬೇಕು, ನಾವು ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅನ್ನೋದು ಎಲ್ಲ ಹುಡುಗಿರಿಗೂ ಮೈಂಡ್ ಸೆಟ್ ಇರುತ್ತೆ. ಈವನ್ ನನಗೂ ಕೂಡ ಇದೇ ರೀತಿ ಮೈಂಡ್ ಸೆಟ್ ಇರುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ನೀವೀಗ ವರ್ಕ್ ಹೋಗ್ತಾ ಇರ್ತೀವಿ, ಕಾಲೇಜ್ಗೆ ಹೋಗ್ತಾ ಇರ್ತೀವಿ. ಹಾಗೆ ವುಮೆನ್ಸ್ಗಾಗಿರ್ಬೋದು, ಮನೇಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಅವ್ರ ಸ್ಕಿನ್ಗೆ ಟೈಮ್ ಕೊಡೋಕ್ಕಾಗದೆ ಅವ್ರ ಸ್ಕಿನ್ನು ಕೂಡ ಹಾಳಾಗಿರುತ್ತೆ. ಸೊ ಆ ಥರ ಮಹಿಳೆಯರಿಗಾಗಿರ್ಬೋದು, ನಮ್ಮ ಕಾಲೇಜ್ಗೆ ಹೋಗ್ತಾ ಇರೋವಂಥ ಹುಡುಗಿರಿಗಾಗಿರ್ಬೋದು, ಅಥವಾ ವರ್ಕ್ ಹೋಗ್ತಿರುವಂಥ ಹುಡುಗಿರಿಗೂ ಆಗಿರ್ಬೋದು, ನಾನು ನಿಮ್ಮೆಲ್ಲರಿಗೋಸ್ಕರ ಒಂದಷ್ಟು ಟಿಪ್ಸ್ಗಳನ್ನ ಹೇಳ್ತೀನಿ. ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಸ್ಕಿನ್ನು ತುಂಬ ಗ್ಲೋ ಆಗಿ ಕಾಣಿಸ್ಬೇಕು, ನಾವು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ತುಂಬ ನೀರನ್ನ ಕುಡಿಬೇಕು. ನೀರು ಕುಡಿದಷ್ಟು ನಮ್ಮ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ. ಹಾಗೆ ಸೆಕೆಂಡ್ ಒನ್, ನಾವು ಬಿಸಿಲಲ್ಲಿ ನಾವು ಕೆಲವೊಬ್ಬರು ಫೇಸ್ನೆಲ್ಲ ಕವರ್ ಮಾಡಿ ವೆಹಿಕಲ್ ಓಡಿಸ್ತಿರ್ತಾರೆ. ಹಾಗೆ ತುಂಬ ಟ್ಯಾನ್ ಆಗಿರುತ್ತೆ ಅವ್ರಿಗೆ. ಎಲ್ಲ ರೀತಿ ಕವರ್ ಮಾಡಿದ್ರು ಫೇಸಲ್ಲಿ ತುಂಬ ಟ್ಯಾನ್ ಆಗಿರುತ್ತೆ. ಸೊ ಆ ಥರದವ್ರಿಗೆ ನಾನು ಫಸ್ಟು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಫಸ್ಟು ನಾವು ಟ್ಯಾನ್ನ ರಿಮೂವ್ ಮಾಡಬೇಕು. ಟ್ಯಾನ್ ರಿಮೂವ್ ಆಗದೆ ಯಾವುದೇ ಕಾರಣಕ್ಕೂ ಯಾವುದೇ ಕ್ರೀಮಿಂದನೂ ನಮ್ಮ ಫೇಸು ಗ್ಲೋ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮತ್ತು ಟ್ಯಾನ್ ರಿಮೂವಲ್ಗೆ ಏನು ಮಾಡಬೇಕು ಮೇಡಮ್ ಅಂತ ಕೇಳಿದ್ರೆ, ನಾನು ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ. ಸೊ ಆ ಟಿಪ್ಸ್ನ ವೀಕ್ಲಿ ನೀವು 3 times ಯೂಸ್ ಮಾಡಿದ್ರೆ, ಅದೇ ರೀತಿ ಮಾಡ್ಕೊಂಡು ಬಂತು ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ನಲ್ಲಿರುವಂತಹ ಟ್ಯಾನ್ ಇಮಿಡಿಯೇಟಾಗಿ ರಿಮೂವ್ ಆಗುತ್ತೆ. ಯಾವುದು ಅಂತ ಕೇಳ್ತೀರಾ? ಯೂಶಲಿ ಎಲ್ಲರ ಮನೆಯಲ್ಲೂ ಯೂಸ್ ಮಾಡುವಂಥ ಪದಾರ್ಥಗಳನ್ನೇ ನಾನು ನಿಮಗೆ ಹೇಳ್ತೀನಿ. ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಯೂಸ್ ಮಾಡಿ ನಾವು ಯಾಕೆ ನಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೊಬೋದು, ಅದು ಸಾಧ್ಯ. ಯಾವ ರೀತಿ ಅಂತ ಹೇಳಿದ್ರೆ, 1 ಸ್ಪೂನ್ ಕಾಫಿ ಪುಡಿ, 1 ಸ್ಪೂನ್ ಶುಗರ್, 1 ಸ್ಪೂನ್ ಮಿಲ್ಕ್. ಸೊ ಆ ಕಂಟೆಂಟ್ಗೆ ಮಿಲ್ಕ್ ಎಷ್ಟು ಬೇಕಾಗುತ್ತೆ ನೋಡಿ ನೀವು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡಿ. ಯಾವುದೇ ರೀತಿ ಸ್ಕ್ರಬ್ ಮಾಡೋಂಗಿಲ್ಲ, ಜಸ್ಟ್ ಅಪ್ಲೈ ಮಾಡಬೇಕು. ಅದಾದ ಮೇಲೆ ಒಂದು 10 to 15 minutes ನೀವು ಹಾಗೆ ಇರಬೇಕು. 10-15 ನಿಮಿಷ ಆದಮೇಲೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಯಾವುದೇ ಹಾಟ್ ವಾಟರ್ನ ಯೂಸ್ ಮಾಡೋ ಹಾಗಿಲ್ಲ. ಕೋಲ್ಡ್ ವಾಟರಲ್ಲಿ ನಿಮ್ಮ ಫೇಸ್ನ ನೀಟಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ ನಂತರ ಹಾಗೆ ಇನ್ನೊಂದು ರೆಮಿಡಿ ಹೇಳ್ತೀನಿ. ಸೊ ನೀವೇನು ಫಸ್ಟ್ ಯೂಸ್ ಮಾಡೋದಕ್ಕೆ ರೆಮಿಡಿ ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ದೀರಾ, ಕಾಫಿ ಪೌಡರ್, ಶುಗರ್, ಮಿಲ್ಕ್. ಸೆಕೆಂಡ್ ಕಂಟೆಂಟ್ ಬಂದು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಕಾಫಿ ಪೌಡರ್ 1 ಸ್ಪೂನ್, ಶುಗರ್ 1 ಸ್ಪೂನ್, ಎರಡೂ ಮಿಕ್ಸ್ ಮಾಡಿ ನೀಟಾಗಿ ಫೇಸ್ನ ನೀಟಾಗಿ ಸ್ಕ್ರಬ್ ಮಾಡಿ. ಸ್ಕ್ರಬ್ ಮಾಡಿದಾಗ ಇಮಿಡಿಯೇಟಾಗಿ ಏನಾಗುತ್ತೆ ಅಂದರೆ, ನಮ್ಮ ಸ್ಕಿನ್ನಲ್ಲಿರುವಂತಹ ಬಿಫೋರ್ ಏನು ಟ್ಯಾನ್ ಇರುತ್ತೆ ಅದೆಲ್ಲ ಇಮಿಡಿಯೇಟಾಗಿ ರಿಮೂವ್ ಆಗುತ್ತೆ. ಅದು ನಿಮಗೆ ಒಂದು 5 to 10 minutesಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟು, ವೇರಿಯೇಷನ್ ಹೇಗಿದೆ ಅಂತ. ಹಾಗೆ ಮೇಡಮ್ ನೀವು ಹೇಳಿದ್ರಿ ಒಂದಿನ ಮಾಡಿದೆ ಇಮಿಡಿಯೇಟಾಗಿ ಆಗುತ್ತೆ ಅಂತ. ಸೊ ಅದು ಹೋಗಲೇ ಇಲ್ಲ ನನಗೆ ಅಂತ ಹೇಳಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಹಳೇ ಟ್ಯಾನ್ ಉಳ್ಕೊಂಡಿದ್ರೂ ಕೂಡ ಅದು ಇಮಿಡಿಯೇಟ್ ಹೋಗೋದಕ್ಕೆ ಚಾನ್ಸಸ್ ಇರಲ್ಲ. ಸೊ ನೀವೇನು ಮಾಡಬೇಕಂತ ಹೇಳಿದ್ರೆ, 1 ವಾರದಲ್ಲಿ ಪ್ರತಿದಿನ ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ 10-20 ನಿಮಿಷ ನಿಮ್ಮ ಸ್ಕಿನ್ಗೋಸ್ಕರ ಟೈಮ್ ಕೊಟ್ಟರೆ ಗುಡ್, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಗ್ಲೋ ಆಗಿ ಕಾಣಿಸ್ತೀರಾ, ತುಂಬ ನೋಡೋದಕ್ಕೆ ಸುಂದರವಾಗಿ ಕಾಣಿಸ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾನು ಒಂದು ಟಿಪ್ ಜೊತೆ ನಾನು ನಿಮ್ಮ ಮುಂದೆ ಇದ್ದೆ, ಮತ್ತೊಂದು ಟಿಪ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಂತ ತಿಳಿಸ್ತಾ, ಹಾಗೆ ನೀವು ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್ ಕನ್ನಡ. ಇದು ನಿಮ್ಮನೆ ಹುಡುಗಿ ನಿತ್ಯ ಗೌಡ ಮಾಡುವ ನಮಸ್ಕಾರಗಳು.